ಡಿಸೆಂಬರ್ 25 ಇದನ್ನು ಕ್ರಿಸ್ಮಸ್ ಹಬ್ಬದ ದಿನ ಎಂದು ಕರೆಯುವಂತಿಲ್ಲ, ಬದಲಾಗಿ ಮಾಲಿನ್ಯ ಹಬ್ಬ ಅಂತಲೇ ಕರೆದರೆ ಸೂಕ್ತವೇನೋ. ಯಾಕೆ ಗೊತ್ತಾ? 2023ರಲ್ಲಿ ಕ್ರಿಸ್ಮಸ್ ಹೆಸರಿನಲ್ಲಿ ಯುಕೆಯು 2.1 ಮಿಲಿಯನ್ ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ತ್ಯಾಜ್ಯವನ್ನು ಉತ್ಪಾದಿಸಿತ್ತು. ಅದನ್ನು ಸ್ವಚ್ಛಗೊಳಿಸಬೇಕು ಅಂದ್ರೆ ಒಂದು ಇಡೀ ಪೀಳಿಗೆಯ ಜೀವಮಾನದಷ್ಟು ಸಮಯ ಬೇಕು. ಅಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಅಂದ್ರೆ ಮಾಲಿನ್ಯದ ಪ್ರಮಾಣವನ್ನು ಊಹಿಸಿ. ಪ್ರತಿ ವರ್ಷ ಡಿಸೆಂಬರ್ 25ರಂದು ಯುಕೆಯಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ಉಡುಗೊರೆಗಳಿಗಾಗಿ ಬಳಸುವ ಗಿಫ್ಟ್ ರ್ಯಾಪರ್ಗಳ ಪ್ರಮಾಣವು 2,27,000 ಮೈಲುಗಳು ಅಥವಾ ಸರಿಸುಮಾರು 3,65,321 ಕಿಲೋಮೀಟರ್ ದೂರದಷ್ಟಾಗುತ್ತದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇರುವ ಅಂತರವು ಸರಿಸುಮಾರು 3,000 ಕಿಲೋಮೀಟರ್ಗಳು. ಯುಕೆಯಲ್ಲಿ ಬಳಸಿದ ಈ ಗಿಫ್ಟ್ ರ್ಯಾಪರ್ಗಳನ್ನ ಒಂದು ಸಾಲಿನಲ್ಲಿ ಹಾಕುತ್ತಾ ಹೋದರೆ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಸುಮಾರು 100 ಬಾರಿ ಹೋಗಬಹುದು. ಇದರರ್ಥ ಕೇವಲ ಉಡುಗೊರೆ ಪ್ಯಾಕೇಜಿಂಗ್ಗಾಗಿಯೇ ನಮ್ಮ ಇಡೀ ದೇಶವನ್ನು 100 ಪಟ್ಟು ಸುತ್ತಬಹುದಾದಷ್ಟು ಪ್ರಮಾಣದ ಕಾಗದವನ್ನು ಬಳಸಲಾಗುತ್ತದೆ. ಕ್ರಿಸ್ಮಸ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬ ಮತ್ತು ಸ್ನೇಹಿತರಿಗಾಗಿ 20 ಉಡುಗೊರೆಗಳನ್ನು ಖರೀದಿಸಿದರೆ ಅವರು 479 ಕೆಜಿ CO2 ಅಂದ್ರೆ ಇಂಗಾಲ ಡೈಆಕ್ಸೈಡ್ ಅನ್ನು ಖರೀದಿಸುವ ಮೂಲಕ ಗಾಳಿಗೆ ಬಿಡುಗಡೆ ಮಾಡುತ್ತಾರೆ. ಇದರರ್ಥ ಒಂದು ದಿನ ಉತ್ಪಾದಿಸುವ 513 ಕೆಜಿ ಮಾಲಿನ್ಯದಲ್ಲಿ 93% ಉಡುಗೊರೆಗಳಿಂದಲೇ ಬರುತ್ತದೆ. ಇದನ್ನು 2024ರಲ್ಲಿ ದಿ ಗಾರ್ಡಿಯನ್ ವರದಿ ಮಾಡಿದೆ. ಕ್ರಿಸ್ಮಸ್ ಸಮಯದಲ್ಲಿ ನ್ಯೂಜಿಲೆಂಡ್ ಕೂಡ ತುಂಬಾ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ. ಅದನ್ನು ಒಂದರ ಮೇಲೊಂದು ಜೋಡಿಸಿದರೆ ಆ ರಾಶಿಯು ಮೌಂಟ್ ಎವರೆಸ್ಟ್ನ 3 ಪಟ್ಟು ಎತ್ತರವಾಗಿರುತ್ತದೆ. ಪ್ರಪಂಚದಾದ್ಯಂತ ಹಬ್ಬವಾಗಿ ಆಚರಿಸಲಾಗುವ ಈ ದಿನವು ನಮ್ಮ ಗ್ರಹದ ಮೇಲೆ ಹೇರುತ್ತಿರುವ ದೊಡ್ಡ ಹೊರೆಯನ್ನು ಊಹಿಸಿ. 2020ರಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಕ್ರಿಸ್ಮಸ್ ಆಚರಿಸಲು ಪ್ರತಿ ವರ್ಷ ಸುಮಾರು 120 ಮಿಲಿಯನ್ ಮರಗಳನ್ನು ಕಡಿಯಲಾಗುತ್ತದೆ. ಹಾಗಾಗಿ ಶತಕೋಟಿ ಕಿಲೋಗ್ರಾಂಗಳಷ್ಟು ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲೇ ಉಳಿಯುತ್ತದೆ. ಯುಕೆಯಲ್ಲಿ ಪ್ರತಿ ವರ್ಷ ಸುಮಾರು 8 ಮಿಲಿಯನ್ ಕ್ರಿಸ್ಮಸ್ ಮರಗಳನ್ನು ಕತ್ತರಿಸಲಾಗುತ್ತದೆ. ಜನವರಿಯ ಹೊತ್ತಿಗೆ ಹಬ್ಬಗಳು ಮುಗಿಯುವ ಹೊತ್ತಿಗೆ ಜನರು ಸುಮಾರು 1,60,000 ಟನ್ ಮರಗಳನ್ನು ಎಸೆಯುತ್ತಾರೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕ್ರಿಸ್ಮಸ್ ಋತುವಿನಲ್ಲಿ 35ರಿಂದ 40 ಮಿಲಿಯನ್ ಮರಗಳು ಮಾರಾಟವಾಗುತ್ತವೆ. ಇದರರ್ಥ ವಿಶ್ವದ ಕ್ರಿಸ್ಮಸ್ ಮರಗಳಲ್ಲಿ ಹೆಚ್ಚಿನ ಭಾಗವನ್ನು ಯುಎಸ್ಎ ಬಳಸುತ್ತದೆ. ಅರ್ಥಾತ್ ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಮರಗಳನ್ನು ಕಡಿಯಲಾಗುವುದು ಮತ್ತು ಇದರ ಪರಿಣಾಮವಾಗಿ ಹೆಚ್ಚಿನ CO2 ಹೊರಸೂಸುವಿಕೆ ಉಂಟಾಗುತ್ತದೆ. ಕೃತಕ ಮರಗಳು ಪರಿಸರ ಸ್ನೇಹಿ ಅಂತೇನು ಕಾಣ್ತವೆ, ಆದರೆ ಅವು ನಿಜವಾದ ಮರಗಳಿಗಿಂತ 3 ಪಟ್ಟು ಹೆಚ್ಚು ಮಾಲಿನ್ಯವನ್ನ ಹೊರಸೂಸುತ್ತವೆ. ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ಅಲಂಕಾರಗಳು ನಂತರ ಪ್ಲಾಸ್ಟಿಕ್ ತ್ಯಾಜ್ಯವಾಗಿ ಮಾರ್ಪಟ್ಟು ಭೂಮಿಗೆ ಹಾನಿ ಮಾಡುತ್ತವೆ. ಹಾಗೆಯೇ ಕ್ರಿಸ್ಮಸ್ ಆಹಾರವು ಪರಿಸರದ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಅಂತ ನಿಮಗೆ ಗೊತ್ತಾ? ಪ್ರತಿ ವ್ಯಕ್ತಿಗೆ ಸರಿಸುಮಾರು 5.2 ಕೆಜಿ CO2 ಈಕ್ವಿವ್ಯಾಲೆಂಟ್. ಆದರೆ ಆಶ್ಚರ್ಯಕರವಾಗಿ ಆಹಾರಕ್ಕಿಂತ ಹೆಚ್ಚಾಗಿ ಬಿಯರ್ ಮತ್ತು ವೈನ್ ನಂತಹ ಆಲ್ಕೋಹಾಲ್ ಯುಕ್ತ ಪಾನೀಯಗಳು ಹೆಚ್ಚಿನ ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಯಾಕೆಂದರೆ ಅವುಗಳನ್ನು ಉತ್ಪಾದಿಸಲು, ಪ್ಯಾಕ್ ಮಾಡಲು ಮತ್ತು ಸಾಗಿಸಲು ತುಂಬಾ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ಉಳಿದ ಆಹಾರವು ನೇರವಾಗಿ ಲ್ಯಾಂಡ್ ಫಿಲ್ಗಳಲ್ಲಿ ಕೊನೆಗೊಳ್ಳುತ್ತದೆ. ಅಲ್ಲಿ ಮೀಥೇನ್ ಅನಿಲ ಬಿಡುಗಡೆಯಾಗುತ್ತದೆ. ಇದು CO2 ಗಿಂತಲೂ ಹೆಚ್ಚು ಹಾನಿಕಾರಕ. ಇಷ್ಟಾಗಿಯೂ ಡಿಸೆಂಬರ್ 25ರಂದು ಆಚರಣೆಯ ಹೆಸರಿನಲ್ಲಿ ಪ್ರಪಂಚದಾದ್ಯಂತ ಹರಡುವ ಮಾಲಿನ್ಯದ ಬಗ್ಗೆ ಯಾರೂ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ಯಾಕೆ ಎಂಬುದೇ ದೊಡ್ಡ ಪ್ರಶ್ನೆ.